ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಒಲ್ಮೆಯ ಕೇಳುಗರೆ, ಕರ್ನಾಟಕ ರಾಜ್ಯೋತ್ಸವ ಮಾಸದ ಶುಭಾಶಯಗಳು. ಕರ್ನಾಟಕ ರತ್ನಗಳಲ್ಲಿ ಮತ್ತೊಂದು ಅಮೂಲ್ಯ ರತ್ನ ವಿದ್ಯಾರಣ್ಯರು, ವಿಜಯನಗರ ಸ್ಥಾಪನಾಚಾರ್ಯರು. ವಿದ್ಯಾರಣ್ಯರ ಮೂಲ ಹೆಸರು ಮಾಧವಾಚಾರ್ಯ ಎಂದು. ಇವರು ನಮ್ಮ ರಾಜ್ಯದ ವಿಜಯನಗರದ ಸ್ಥಾಪನೆಗೆ ಮೂಲ ಪುರುಷರು. ಇವರು ಶೃಂಗೇರಿ ಶಂಕರ ಮಠದ 12ನೇ ಪೀಠಾಧಿಪತಿಗಳು ಕೂಡ ಆಗಿದ್ದರು. ವಿದ್ಯಾರಣ್ಯರು 11ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಭಾರತೀ ತೀರ್ಥರ ಸಹೋದರರು. ಈ ಇಬ್ಬರು ಸಹೋದರರು ಶೃಂಗೇರಿ ಮಠಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬರುತ್ತಾರೆ. ಈ ಇಬ್ಬರು ಸೋದರರಲ್ಲಿದ್ದ ಉತ್ತಮ ಗುಣಗಳನ್ನು ಗುರುತಿಸಿದ ಶ್ರೀ ಶ್ರೀ ವಿದ್ಯಾಶಂಕರರು ಕ್ರಿಸ್ತಶಕ 1331ರಲ್ಲಿ ಇವರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡುತ್ತಾರೆ. ಇಬ್ಬರು ಸ್ವಾಮಿಗಳಿಗೆ ಪ್ರಿಯ ಶಿಷ್ಯರಾಗುತ್ತಾರೆ ಕೂಡ. ಮಾಧವಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಇವರನ್ನು ವಿದ್ಯಾರಣ್ಯರೆಂದು ಕರೆಯಲಾಯಿತು. ಇವರ ಹೆಸರು ಇಡೀ ದಕ್ಷಿಣ ಭಾರತದಲ್ಲಿ ಶತಮಾನಗಳ ನಂತರವೂ ಮನೆಯಲ್ಲಿ ಉಳಿದಿದೆ. ಇವರು ಶೃಂಗೇರಿಯ ಪೀಠಾಧಿಪತಿಗಳಾಗಿ ಕ್ರಿಸ್ತಶಕ 1380ರಿಂದ 1386 ತನಕ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ವಿದ್ಯಾರಣ್ಯರು ತೀಕ್ಷ್ಣಮತಿಗಳು, ಕಷ್ಟ ಸಹಿಷ್ಣುಗಳು, ಧಾರ್ಮಿಕ ಹಾಗೂ ತಾತ್ವಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿದವರು. ವಿದ್ಯಾರಣ್ಯರು ಸನ್ಯಾಸ ಸ್ವೀಕಾರದ ನಂತರ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳ ಜೊತೆಯಲ್ಲಿ ಭಾರತೀಯ ಸಂಸ್ಕೃತಿಗೆ ಉಂಟಾಗುತ್ತಿರುವ ಧಕ್ಕೆ, ಪರಕೀಯರ ದಾಳಿ, ದೇವಾಲಯಗಳ ನಾಶ, ಮಠಮಾನ್ಯಗಳ ಅವನತಿ ಮುಂತಾದ ವಿಷಯಗಳು ಒಂದೆಡೆಯಾದರೆ, ಮತ್ತೊಂದೆಡೆ ಇಲ್ಲಿನ ದೊರೆಗಳು ಪರಸ್ಪರ ಕಚ್ಚಾಡಿಕೊಂಡು ವಿಭಜಿತರಾಗುವುದನ್ನು ಕಂಡು ಚಿಂತಿತರಾಗುತ್ತಾರೆ. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎಂಬ ಚಿಂತನೆಗೆ ತೊಡಗುತ್ತಾರೆ. ಇದನ್ನು ಕಂಡ ಅವರ ಗುರು ವಿದ್ಯಾಶಂಕರರು ಇವರನ್ನು ದೇಶ ಕಟ್ಟುವ ಕಾರ್ಯಕ್ಕೆ ತೊಡಗಿಸಲು ಸಂಕಲ್ಪ ಮಾಡುತ್ತಾರೆ. ಇವರನ್ನು ಹಂಪಿಗೆ ಕಳುಹಿಸಿ ಅಲ್ಲಿನ ಹರಿಹರ ಮತ್ತು ಬುಕ್ಕರಾಯರಿಗೆ ಸರಿಯಾದ ಮಾರ್ಗದರ್ಶನ ಮಾಡಲು ತಿಳಿಸುತ್ತಾರೆ. ಹರಿಹರ ಮತ್ತು ಬುಕ್ಕರು ಶೂರರು, ಧೀರರು, ಯುವಕರು ಆಗಿರುತ್ತಾರೆ. ಇವರಿಗೂ ಕೂಡ ಇಂತಹ ಧಾರ್ಮಿಕ ಮುಖಂಡರ ಮಾರ್ಗದರ್ಶನ ಬೇಕೆಂಬ ಚಿಂತೆಯಿತ್ತು. ಅದರಂತೆ ವಿದ್ಯಾರಣ್ಯರು ಈ ಇಬ್ಬರು ರಾಜರಿಗೆ ಧರ್ಮದ ಬುನಾದಿಯ ಮೇಲೆ ರಾಜ್ಯವನ್ನು ಕಟ್ಟುವ ವಿಷಯವನ್ನು ಬೋಧಿಸಿ ಅವರಿಗೆ ಮಾರ್ಗದರ್ಶನ ಮಾಡಲಾರಂಭಿಸುತ್ತಾರೆ. ಅನಂತರ ವಿದ್ಯಾನಗರವನ್ನು ನಿರ್ಮಿಸಲಾಗುತ್ತದೆ. ಕಾಲಕ್ರಮೇಣ ವಿಜಯನಗರವೆಂಬ ಹೆಸರಿನಿಂದ ಇಂದಿಗೂ ಗುರುತಿಸಲ್ಪಟ್ಟಿದೆ. ವಿದ್ಯಾರಣ್ಯರು ರಾಜಕೀಯ ಸ್ವಾತಂತ್ರ್ಯವೇ ಧಾರ್ಮಿಕ ಸ್ವಾತಂತ್ರ್ಯದ ಮೊದಲನೆಯ ಹೆಜ್ಜೆ ಎಂದು ಘೋಷಿಸಿದವರು. ಒಳ್ಳೆಯ ಸರ್ಕಾರವು ಮಾತ್ರ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡಬಲ್ಲದು ಎಂಬುದನ್ನು ಹರಿಹರ ಮತ್ತು ಬುಕ್ಕರಿಗೆ ತಿಳಿಸಿಕೊಡುತ್ತಾರೆ. ಅವರಿಗೆ ಅದೇ ರೀತಿಯಲ್ಲಿ ಮಾರ್ಗದರ್ಶನ ಮಾಡುತ್ತಾ ಸಾಗುತ್ತಾರೆ. ಇದರಿಂದ ಶೃಂಗೇರಿ ಪೀಠಾಧಿಪತಿಗಳನ್ನು ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯರೆಂತಲೂ ರಾಜಗುರುಗಳೆಂತಲೂ ಗೌರವಿಸಲಾಗುತ್ತದೆ. ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಸುಸೂತ್ರವಾಗಿ ಸಾಗುತ್ತಿದೆ ಎಂದು ಅರಿತ ನಂತರ ಕಾಶಿ ಕ್ಷೇತ್ರ ದರ್ಶನಕ್ಕೆ ತೆರಳುತ್ತಾರೆ. ಅಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಗ್ರಂಥಕ್ಕೆ ಬೇಕಾದ ಮಾಹಿತಿಯನ್ನು ಕಲೆ ಹಾಕತೊಡಗುತ್ತಾರೆ. ಇವರು ಪ್ರಕಾಂಡ ಪಂಡಿತರು, ಬಹುಮುಖ ಪ್ರತಿಭೆಯ ಚಿಂತನಶೀಲರೂ ಆಗಿದ್ದುದರಿಂದ ಶೃಂಗೇರಿಯಲ್ಲಿದ್ದ ಮಾಧವ ಮತ್ತು ಸಾಯಣರಿಗೆ ತಾವು ಸಂಗ್ರಹಿಸಿದ ಎಲ್ಲ ಟಿಪ್ಪಣಿಗಳನ್ನು ನೀಡಿ ವಿವರಣ ಪ್ರಮೇಯ ಸಂಗ್ರಹ ಎಂಬ ಗ್ರಂಥ ಹೊರಬರಲು ಕಾರಣೀಭೂತರಾಗುತ್ತಾರೆ. ಅಲ್ಲದೆ ತಾವು ಸ್ವತಃ ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶಿಕ, ಕಾಲ ನಿರ್ಣಯ, ಅಪರೋಕ್ಷಾನುಭೂತಿ, ಶ್ರೀ ವಿದ್ಯಾರ್ಥ ದೀಪಿಕಾ ಎಂಬ ಗ್ರಂಥಗಳನ್ನು ರಚಿಸುತ್ತಾರೆ. ಒಂದು ಮಾಹಿತಿ ಪ್ರಕಾರ ಇವರು ಸಂಗೀತ ಸಾರ ಎಂಬ ಗ್ರಂಥವನ್ನು ರಚಿಸಿದರೆಂದು ತಿಳಿದುಬಂದಿದೆ. ಇವರಿಂದಾಗಿ ದಕ್ಷಿಣ ಭಾರತಕ್ಕೆ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಎಂಬ ಹೆಸರು ಬಂದಿತೆಂದು ನಂಬಲಾಗಿದೆ. ವಿದ್ಯಾರಣ್ಯರು ಹರಿಹರಪುರ, ಗೋಕರ್ಣ, ಹಂಪಿ ಮುಂತಾದ ಕಡೆಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪಿಸಿದರು. ಇವರನ್ನು ಅಂದಿನ ದಿನದಲ್ಲಿ ವಿದ್ವಾಂಸರು ಅತ್ಯಂತ ಶ್ರೇಷ್ಠ ಪ್ರಭೆಯ ಮೂರ್ತಿವೆತ್ತಂತೆ ಎಂದು ಬಣ್ಣಿಸಿದ್ದಾರೆ.
ಈ ರೀತಿ ವಿದ್ಯಾರಣ್ಯರು ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರು. ಇದರಿಂದ ಶೃಂಗೇರಿ ಪೀಠಕ್ಕೆ ವಿನೂತನ ಘನತೆ, ಗೌರವ, ವಿಶ್ವಾಸ ಹೆಚ್ಚಾಯಿತು. ಇವರು 1386ರಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ. ಇವರ ಮುಕ್ತಿಯೊಂದಿಗೆ ಶೃಂಗೇರಿಯ ವಿಜಯನಗರದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯ ಕೊನೆಗೊಂಡಿತು. ಅಂದಿನ ವಿಜಯನಗರದ ಅರಸನಾದ ಇಮ್ಮಡಿ ಹರಿಹರನು ಶೃಂಗೇರಿಯಲ್ಲಿ ಅವರ ಹೆಸರಿನಲ್ಲಿ ವಿದ್ಯಾರಣ್ಯಪುರ ಎಂಬ ಅಗ್ರಹಾರವನ್ನು ನಿರ್ಮಿಸುತ್ತಾನೆ. ಇಂದಿಗೂ ಈ ವಿದ್ಯಾರಣ್ಯಪುರ ಅಗ್ರಹಾರವನ್ನು ಶೃಂಗೇರಿಯಲ್ಲಿ ಕಾಣಬಹುದು. ಇಂದಿಗೂ ವಿಜಯನಗರ ಸಾಮ್ರಾಜ್ಯ ಹಾಗೂ ವಿದ್ಯಾರಣ್ಯರನ್ನು ಒಟ್ಟಾಗಿಯೇ ಕಂಡಾಗ ಮಾತ್ರ ನಾವು ಇವರಿಗೆ ಸಲ್ಲಿಸುವ ನೈಜ ಗೌರವ ಎಂದು ಭಾವಿಸುತ್ತೇನೆ. ವಿದ್ಯಾರಣ್ಯರಂತೆ ಚಾಣಕ್ಯರು ಚಂದ್ರಗುಪ್ತನನ್ನು, ಸ್ವಾಮಿ ರಾಮದಾಸರು ಶಿವಾಜಿ ಮಹಾರಾಜರನ್ನು ಗುರುತಿಸಿದರು ಎನ್ನಬಹುದು. ಇಂತಹ ಮಹನೀಯರಿಗೆ ನಮ್ಮ ನುಡಿ ನಮನಗಳು. ಧನ್ಯವಾದಗಳು.